ಸಾಕ್ಬಿಡು, ಮನೇಲಿ ಕೆಲಸ ಅದೇ, ಪಾತ್ರೆಗಳನ್ನ ಬೆಳಗಬೇಕು, ಆಮೇಲೆ ಮನೆಯನ್ನ ತಾರ್ಸ್ಕೊ ಬರಬೇಕು. ಅವ್ಳು ನೋಡಿ ನೀವು ಬೇಕಾರೆ. ಅಯ್ಯೋ ಕಾವೇರಿ ತಲೆಯಲ್ಲಿ ಒಸಿಲ್ಲ ಕಣವ, ಸೀರು ನತ್ತು ಎಲ್ಲ ಆಗವೆ, ಅವ್ಳು ಗಿಡಿಯವ. ಸುಮ್ ಕುತ್ಕೋ, ನಿನ್ಗೆ ಇನ್ನೊಸಿ ನೋಡ್ತೀನಿ. ಒಸಿದವ ನಿನ್ನ ತಲೆಯಲ್ಲಿ ಏನು ಕಮ್ಮಿ ಆಗಿದವ? ಅಯ್ಯೋ ಇದೇನವ ಇದೇನು ಈ ಪಟ್ಟಿ ಅವಲ್ಲ, ಏನು ಬರ ಬಚನೆ ತಗೊಂಡು ಚಂದ ಕೆರಿಬೇಕು ತಾನೆ. ಯಾಕನವ ಕಾವೇರಿ ತಲೆಯಲ್ಲಿ ಎಲ್ಲ ಅವಲ್ಲ, ಅದಕ್ಕೆ ಒಂದು ನೋಡ್ಸ್ಕೊಳಕಿಲ್ಲ. ಬನ್ನೇ ನೋಡ್ಸ್ಕೊಳಿತಲೆಯಾ? ಏನು ನಿಮ್ಮ ತಲೆ ನೋಡ್ಸ್ಕೊಳಕ್ ರೋಗ ದೊಡ್ಡ ರೋಗ? ಕೊಳಕ್ ಮುಂಡಿರ ಬನ್ನಿ ಅಚ್ಕಡೆ ತಲೆ ನೋಡ್ಸ್ಕೊಳ್ಳಿ. ಬೇಡ ಒಣೆಯವ, ನಾನು ನೋಡ್ಸ್ಕೊಳಕಿಲ್ಲ. ನೀವು ಸಂಜೆ ಗಂಟೆ ಸುಮ್ಮನೆ ತಲೆ ನೋಡ್ತೀನಿ ಅಂತ ಚುಳ್ಳು ಅನಿಸ್ತಿದ್ರಿ. ಬ್ಯಾಡಿ, ನಾನು ನೋಡ್ಸ್ಕೊಳಕಿಲ್ಲ. ಉಪ್ಪಿನಕಾಯಿ ಹಾಕು, ಏನು ಮಾಡಿಕೊಂಡು ಸರಿ ಬವ ನೀನರೇ. ನನ್ನ ತಲೆಯಲ್ಲಿ ಏನೂ ಇಲ್ಲವ. ಎಲ್ರು ಮಗ ನೋಡ್ಕೊಟ್ಟ ನೀ ಏನ? ಅದೇ ಹಾಕಂಗೆ ಆಡಿರೋ ಅವ ಕಾವೇರಿರುವೆ ಪುಟ್ಟಿವು ನೋಡು. ನನ್ನ ಮನೇಲಿ ಕೆಲಸ ಅದೇ, ಆಮೇಲೆ ಇತ್ತರಿ ಒಂದಿಷ್ಟು ಹೂವೇ ಕನ್ಕೊಂಬ್ರವು ಕುಯ್ದುಬಿಟ್ಟು ಮಾರ್ಕೊಂಡಾರೆ ಬರಲಿ ಕೊಟ್ಟು ಕಳಿಸ್ತೀನಿ ಪುಟ್ಟಿ ಕೈಲಿ. ಇವಾಗ ನಾನೇ ಹೇಳೋದಂತಿದೆ, ಕುಯ್ಕೋ ಹಾಗೆ ಒಂದೆರಡು ಗಿಡ ಅಲ್ಲಿ ಬದನೆಕಾಯಿ ಅವ್ನು ಕುಯ್ಕೋ ಕೊಟ್ಟು ಕಳಿಸು, ಮನೆ ಖರ್ಚು ಕರೆ ಆಗಲಿ. ತಿಂಬೆ ಎತ್ತಾಗೋದ ಮನೆನೇ ಸೇರಕ್ಕಿಲ್ವಲ್ಲ, ಈಗ ಮನೆಗೆ ಬರಕಿಲ್ಲ. ಸುಮ್ಮನೆ ಕುಣಿತಿದೆ, ಒಸಿ ಕುಣಿಯಕ್ಕಿಲ್ಲ. ಅಕ್ಕಿಯ ಒಸಿ ಹಾಕವ, ಇನ್ನು ಏನು ಮಾಡಿಯೇ ಅಕ್ಕಿ ಬರೋಗಂಟ ಅವೇ ಆಗಬೇಕು. ಒಂದ್ಸ ಅಕ್ಕಿ ಹಾಕು, ಒಂದ್ಸ ರೊಟ್ಟಿ ಗಿಟ್ಟಿ ಹಾಕು, ಹಂಗೆ ಮಾಡು. ನೇಯ ಮಾಡಬೇಡಿ ಕಣವ. ಸರಿ ಬಿಡವ, ನೇಯ ಮಾಡಕ್ಕಿಲ್ಲ ಕತೆ. ಅಕ್ಕಿ ಕಣವ, ಅದೇ ಹೂವಲ್ಲ ಕೊಟ್ಟು ಕಳಿಸ್ತೀನಿ ಮನೆಗೆ. ಕಾಳ್ನಾರ ತಗೊಬರೋದ ಹೂವು ಮರದ ಮೇಲೆ ಹಂಗೆ ಒಂದು ಬೆಳೆಕಾಳು, ಹುಳಿಕಾಳು, ಅವರೆಕಾಳು, ಹಂಗೆ ಒಂದು 2-3 ಥರ ಕಾಳ್ನಾರ ತೆಗೆದು ಮಡಿಕೊಂಡು ಒಂದು ಬಸ್ತಿ ಹೆಸರು ಕಾಯಿಸ್ಕೋಬೋದು. ಒಂದು ದಿವಸ ಹುರಿದ ಅವರೆಕಾಳು ಸಾರು ಮಾಡ್ಕೋಬೋದು ಕಣವ. ಏನಾರ ಮಾಡೋಕ್ಕಾಯ್ತದೆ. ಸಾರು ಕುಡಿ ಬೇರೆ ಖಾಲಿ ಆಗತ್ತಲ್ಲ ಮಗ. ಬಿಡು, ಕೊತ್ತಂಬರಿನೂ ಮೆಣಸಿಕಾಯನ್ನು ಆಡ್ಸ್ಬಿಟ್ಟು ಮಾಡ್ತೀನಿ. ಸರಿ ಮಾಡು ಮಗ, ಇನ್ನೇನು ಮಾಡಿ. ನಾನು ಯಾರು ಕರೀತಾನೆ ಇಲ್ಲ ಕೆಲಸಕ್ಕೆ, ಅಲ್ಲಿ ಹಾಕೊಂತ ಕರೆ ಹೋಗಿ ಕೇಳ್ಕೊಬತ್ತೀನಿ. ಕಳೆಗಳೇ ಇದ್ರೆ ಇನ್ನೇನು ಮಾಡೋಣ, ಕುತ್ಕೊಂಡ್ರೆ ಆಯ್ತಿವಲ್ಲ. ಒಸಿಲ್ಲ ಕಮ್ಮಗ. ಏನು ಬರ ಬಟ್ಟೆ ಬಾರ್ತೀನಂತೆ ಹಾಕಿ ಎಲ್ಲಂತ ಹುಡ್ಕನೆ ನಿನ್ನ. ನಾನು ನೋಡಿ ಸಾಕಾಯ್ತು. ಬತ್ತಾಳೆ ಅಂದ್ಬಿಟ್ಟು ಬರ್ಲಿಲ್ಲ, ಅದಕ್ಕೆ ಬಂದೆ. ಅದೇ ಕಕ್ಕ ಕಳೆ ಕಿಳಕಂತ ಕರೆದಿದ್ರು, ಇಬ್ಬರು ಆಳು ಬನ್ನಿ ಅಂತ. ನಾನೊಬ್ಳು ಬರ್ತೀನಿ, ಇನ್ನೊಬ್ರು ಯಾರು ಬಿಡುವ ಅಂದ್ಬಿಟ್ಟು ನಿನ್ಗೆ ಯಾಕನ್ಸ್ಕೊಂಡೆ. ನಾನು ಕರಿ ಅಂತಿದೆಯಲ್ಲ, ಅದಕ್ಕೆ ಹುಡಿಕ ಬಂದೆ. ಅಲ್ಲದೆ ಮಾಡಿದ ಕನಕ ಬರ್ತೀನಿ ತಾಳಕ. ಮಾಡ್ದ ಊಟ ಮಾಡ್ದೆ ಕನಕ. ಬಂದ್ಮೇಲೆ ಊಟ ಮಾಡಿಲ್ಲ, ಹೊಟ್ಟೆಸಿ ಅದು ಇದು ಅಂತ ಅನ್ಬೇಡ ಅಂತ. ಊಟ ಮಾಡ್ದೆ ಕನಕ. ಏನು ಸ್ಕೂಲ್ ಹೋಯ್ತಿಲ್ವ ನೀವು? ಇಲ್ಲೇ ಗೊತ್ತಿದ್ರಲ್ಲ. ಸ್ಕೂಲ್ ಹೋಯ್ಕಿಲ್ಲ ಕನಕ. ಎಲ್ಲ ಸ್ಕೂಲ್ ಹೋಯ್ತಾ ಕೂತವ್ರೆ. ನೀವು ಸ್ಕೂಲ್ ಕಳಿಸ್ತಾನೆ 3 ಮನೆ ಕುಡ್ಸ್ಕೊಂಡು ಕೂತಿದ್ದಿಲ್ಲ. ಯಾಕೆ ಮನೆದು ಒಂದು ಹೋಯ್ತದೆ. ಇವ್ರು ಈಗ ಬಿಟ್ರಾಕ. ಅಯ್ಯೋ ಸುಮ್ಮನಿರು, ಬೇಡ ಇಟ್ಲ ನೋಡ್ಕೊಳಕ್ಕೆ. ನಮ್ಗೆ ಕೆಲಸ ಹೋಯ್ತಿನಲ್ಲ, ನೋಡ್ಕೊಳ್ಳೋರಿಲ್ಲ ಅಂದ್ಬಿಟ್ಟು ನಾನು ಹಿರಿ ಮಗಳು ಈ ಸ್ಕೂಲ್ ಬಿಟ್ಬಿಟ್ಲು ಕನಕ. ವಿದ್ಯಾವಂತರ ಆಗಬೇಕು. ಹಿಂಗೆ ಓದ್ದಾನೆ ಬರೆದಾನೆ ಕೂತ್ಕೊಂಡ್ರೆ ಏನು ಮಾಡೋರು? ಸುಮ್ಮನಿರಕ. ಓದಿ ಬರ್ದಿ ಹಿಂಡಿ ಇಟ್ಟು ಮಾಡ್ಕೊಂಡ ಕಾಯ್ಸ ತಪ್ಪೋದದ, ಪಾತ್ರೆ ಉಜ್ಜ ತಪ್ಪೋದದ. ಸುಮ್ಕಿರಕ. ಬಡವರು ಮಡಗ್ದಂಗೆ ಇರುವಂತ ನನ್ನ ಮಗಳು ಓದ್ಲಕ್ಕ. ನನ್ನ 2 ಐಕ್ಳು ಆದಮೇಲೆ ಇನ್ನೇನು ನನ್ನ ಮನೆ ಕೂತ್ಕೊಂಡು ನಮ್ಮ ತಂದಾಕವ್ರು ಯಾರಿದ್ದರು? ಕೂಲಿಗೆ ಕಂಬಳಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಮಕ್ಕಳನ್ನ ನೋಡ್ಕೊಳಕ್ಕೆ ಇಲ್ದೇನೆ ನನ್ನ ಹಿರಿ ಮಗಳು ಬಿಟ್ಬಿಟ್ಲು. ಆವತ್ತಿಂದ ಅವಾಗ ನಂಗೂ 2ನೇ ಮಗಳನ್ನ ಕಳಿಸೋದು ಅಂದ್ಬಿಟ್ಟು ಕಳಿಸ್ತಿದೆ. ನಮ್ಮ ಮನೆಯೂ ಜಗಳಕ್ಕೆ ಬಂದ್ಬಿಟ್ಟ. ಎಂತ ಸ್ಕೂಲ್ ಕಳಿಸಿ, ನೀನು ಈ ಸ್ಕೂಲ್ ಕಳಿಸಿ, ನಿನ್ನ ಮಕ್ಕಳು ಸಂಬಳ ತಂದು ಕೊಡೋದಲ್ಲಿ ಇರಲಿ, ಮನೇಲಿ ತಿನ್ಕೊಂಡು ಬಿದ್ದಿರಲಿ ಅಂತ. ಅದಕ್ಕೆ ಕುಡ್ಕೊಂಡ್ ಜೊತೆಗೆ ಯಾರು ಹೊಡೆದಾಡಕ ದಿನವ ಅದಕ್ಕೆ ಕಳಿಸ್ತಿದ್ದ ಕನಕ. ಸರಿ ಅದು ನಿನ್ನ ಗಂಡಕ್ಕೆ ಬಿಡು. ಯಾರ ಕೇಳ್ತಾ ಇದ್ದಾರ? ಕೇಳ್ತಾರೆ ಕನಕ, ಕೇಳ್ತಾರೆ ಅಂದ್ಬಿಟ್ಟು ನಮ್ಮ ಮನೆಗೆ ಬಂದರೆ ಅವ್ರಿಗೆ ನಿಂತ್ಕೊಳಕ್ಕೆ ಕೂತ್ಕೊಳಕ್ಕಿಲ್ಲಕ್ಕ. ಇಟ್ಟಿಗಿದ್ರೆ ಬಟ್ಟೆಗತ್ತಿಲ್ಲ, ಬಟ್ಟೆಗಿದ್ರೆ ಇಟ್ಟಗತ್ತಿಲ್ಲ. ನಾವು ಹೆಂಗಾಗ ಮದುವೆ ಮಾಡೋದು? ಅದಕ್ಕೆ ಸುಮ್ಮನೆ ಇವಿ ಅಂದ್ಬಿಟ್ಟು ಎಣ್ಣೆಕ್ಳನ್ನ ಮನೇಲಿ ಇಸ್ಕೊಂಡಿಯಾ. ಮೊದಲು ಇವರಿಬ್ರು ನೀರು ಹಾಕೊಳಗಂಟ ಮೊದಲು ಇವಳ ಮದುವೆ ಮಾಡಿ ಕಳಿಸು. ಅಂಥವ್ರು ಇಂಥವ್ರು ಅಂತ ಅನ್ಬೇಡ. ಕೊನೆ ಪಕ್ಷ 2ನೇ ಬಾಳ್ನವ್ರು ಬಂದರು ಮಾಡಿ ಕಳಿಸು. ಯಾಕ ಸುಮ್ಮನಿರು. 2ನೇ ಬಾಳಲ್ಲಿ ನಾನೇ ಕುಡ್ಕೊಂಡು ಕಟ್ಕೊಂಡು ಅನುಭವಿಸೋ ಸಾಕಾಗದೆ. ನನ್ನ ಮಗಳು ಬೇಕಾದ್ರೆ ಇಲ್ಲೇ ಇರಲಿ. ಇವರಿಬ್ರು ನೀರು ಹಾಕೊಂಡಿದ್ದಾರೆ. ಹಾಕೊಂಡೊಳಗೆ ಕನಕಳು ಹಬ್ಬಳ ಇರೋದು. ಕಣ್ಣಿಂಗ್ ಹೋಗ ಮೊದಲು ಮದುವೆ ಮಾಡಿ ಕಳಿಸು. ಆಮೇಲೆ ಕಿರಿಯವ್ರು ನೋಡೋದು ಹಿರೇಕ್ಳ ಮದುವೆ ಮಾಡ್ಕೊಂಡು ಹೋಗಿಲ್ಲ. ಚಂದಗಾನಾಗ ನಿಮ್ಮ ಹೆಣ್ಣು ಒಂದು ಒಳ್ಳೆ ಮನೆಗೆ ಹೋಗಿ ಸೇರ್ಕೊಳ್ಳಿ. ಚೆನ್ನಾಗಿ ಮಾತಾಡ್ತಿದ್ದಿ ಕಣವ ನೀನು. ಸಾಕಿ ನಿನ್ನ ಗಂಡಂದರೆ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ವಾ? ಕೊನೆ ಗಂಟ ನಿನ್ಗೆ ಇಸ್ಕೊಂಡೆ ಆ ಮಕ್ಕಳನ್ನ, ಹೆಣ್ಮಕ್ಳನ್ನ. ಈ ಕಾಲ ಸರಿ ಇಲ್ಲ, ಹೆಣ್ಮಕ್ಳನ್ನ ಮನೆ ಇಡ್ಸ್ಕೊಳ್ಳೋ ಸರಿಯಾ? ಹೋಗು, ಯಾರ ಬಂದರೆ ಜಗ್ಗಿಸ್ತದಲ್ಲಿ ಸುತ್ತಿ ಕಳಿಸು ಹೋಗೋತಾಗೆ. ಅದು ಕರೆ ಬೇಡ್ವಕ್ಕ. 4 ಜನ ಬರೋರು ಅಂಬಳಿ ಉಯ್ಯಕಾರ ನಂಗೆ ಸತ್ತಿ ಬೇಡ್ವಕ್ಕ. ಇನ್ನೂ ಸರಿ ಅದ ಅವಳ ಕಲೆ ಅಲ್ಲ ಕಲೆ. ಮನೆಗೆ ಬಂದ್ರೆ ಮುಂಚೂರು ಅಂಬಳಿ ಬಿಡೋಕ್ಕೂ ನಿನ್ಗೆ ಗೊತ್ತಿಲ್ಲ ಅಂದರೆ ಹೆಂಗೆ 3 ಹೆಣ್ಮಕ್ಳು ಮಾಡ್ಕೊಂಡು ನೀನು? ಅಲ್ಲ 3 ಹೆಣ್ಮಕ್ಳು ಅದು ಯಾವ ಆಸ್ತಿ ಉಣ್ಣಕ್ಕೆ, ಯಾವ ಬದುಕುಣ್ಣಕ್ಕೆ ನೀನು 3 ಹೆಣ್ಣೆಗ್ಲಿ ಎತ್ಕೊಂಡು ಕೂತಿದ್ದಿ. ಈ ಕಾಲದಲ್ಲಿ ಮಕ್ಕಳು ಸಾಕೋದು ಹುಸಿ ಕಷ್ಟವಾ? ಹೋಗು ಓದ್ಗಿದ್ರಿ ಕಂಡ್ರವ. ನಮ್ಮ ಊರನ್ನ ಬಂದೇವ ಅಮ್ಮ ಬೈತಾವಳೆ ಅಂತ ತಗತೆ ಬಿಡಮ್ಮ. ನಾವ್ಯಾಕೆ ಬೈಯವ? ನಿಮ್ಮ ಊರಿಗೆ ಬುದ್ಧಿ ಹೇಳ್ತಾವ್ನಿ. 3 ಹೆಣ್ಮಕ್ಳನ್ನ ಮನೇಲಿ ಇಸ್ಕೊಂಡು ಈ ಕಾಲದಲ್ಲಿ ಐಕ್ಳು ನೋಡ್ಬಿಟ್ರೆ ಹಿರಿ ಮಕ್ಕಳನ್ನೇ ನೋಡೋರು. ಕಿರಿ ಐಕ್ಳು ನೋಡಿದ್ರೆ ಅವರೇ ಬೇಕು, ಅವ್ರು ಬೇಡ ಅಂದ್ಬಿಡ್ತಾರೆ. ಆಗ ನಿಮ್ಮ ಮಕ್ಕಳು ಪಾಪ ಮನೇಲಿ ಉಳ್ಕೊಳಕ್ಕಿಲ್ವ ನಿಮ್ಮ ಅಕ್ಕ? ಹಂಗೆ ಅಂದೆ ಕಣವ. ನೀನು ಹೇಳಿದೇನು ತಪ್ಪಲ್ಲ, ಸರಿಯಾಗಿ ಹೇಳಿದೆ. ಅಂದರೆ ನಮ್ಮ ಪರಿಸ್ಥಿತಿಗೆ ನಮ್ಮ ಪರಿಸ್ಥಿತಿ ನೋಡಿ, ನಮ್ಮ ಬಡತನ ನೋಡಿ ಯಾರಕ್ಕ ಬಂದರು ಮುಂದೆ ಬಂದರಕ್ಕ? ಮುಂದೆ ಬಂದರ ಅಲ್ಲ ಕಣ್ ಸಾಕಿ. ನೀನು ನಿನ್ನ ತಕ್ಕಗೆ ಹುಡಿಕಬೇಕು. ನೀನು ದೊಡ್ಡವ್ರು ಬೇಕು ನನ್ನ ಮಕ್ಕಳಿಗೆ ಅಂತಂದರೆ ಬರೋಕ್ಕಿಲ್ಲ. ಅದು ಕನಸು, ಗೊತ್ತಾ? ಕನಸು ಅದು. ನಿನ್ನ ತಕ್ಕಾಗೆ ಇಟ್ಟು ಬಟ್ಟೆ ಯಾರು ಇರೋರು ನೋಡು. ಒಳ್ಳೆ ಮಕ್ಕಳು ಒಳ್ಳೇದಾಯ್ತದೆ. ಸಿಗ್ತಾರೆ ಕತೆ, ಸಿಗ್ತಾನೆ ಏನು ಮಾಡೋರು? ಏನೋ ಅಕ್ಕ ನೀನು ಹಿಂಗೆ ಅಂತಿದ್ದಿ. ನಿನ್ಗೆ ಯಾರೇ ಬಡವ್ರು ಕಂಡ್ರೆ, ಒಳ್ಳೆತನವಾಗಿರೋ ಕಂಡ್ರೆ ಅಕ್ಕ ಹೇಳಕ್ಕ. ಬೇಕಾದ್ರೆ ಬಂದ್ರೆ ನಾನು ಮಾಡ್ತೀನಿ. ಮೊದಲು ನಿಮ್ಮ ಮಕ್ಕಳು ಕೇಳ್ಕೊವ ನೀನು. ಈ ಕಾಲದಲ್ಲಿ ಮಕ್ಕಳು ಕೇಳಬೇಕು ಮೊದಲು. ಅಕ್ಕ ನನ್ನ ಮಕ್ಕಳು ಒಂದೇ ದೇವ್ರು ಒಂದೇ ಕನಕ. ಏನೂ ಇಲ್ಲ ಕತೆ. ನಾನು ಹೆಂಗೆ ಹೇಳ್ತೀನಿ ಹಂಗೆ ನನ್ನ ಮಕ್ಕಳು ಅಷ್ಟಿದ್ರು ಸರಿ. ಅದೇ ಮತ್ತೆ ಊಟ ಗಿಟ ಮಾಡ್ಕೊಂಡು ಬಾ ನೀನು, ನಾನು ಹೋಯ್ತಾ ಇರ್ತೀನಿ. ಸರಿ ಕನಕ. ಒಳ್ಳೆ ಇಕ್ಳು ಪಾಪ
ಬರ್ತಾರ ಏನು ಮಾಡೋದು ಗಂಡಸು ತಂದಾಕ್ನಿಲ್ಲ ಅಂದರೆ ಎಲ್ಲಾರು ಬಾಳಾಟು ಅಷ್ಟೇ ಬುಡಿಲಿ ಹೇಳ್ತಲ್ಲ ಮದುವೆಗಿದ್ವಿ ಅಂತ ನೀನು ಏನು ತಲೆ ಕೆಡಿಸ್ಕೊಬಿಡಕನವ ಆಗ ಅವ ಅಕ್ಕ ಹೇಳಿದ್ದು ತಪ್ಪು ಅನ್ನಕತ್ತದವ ಅವ ಅಕ್ಕ ಸರಿಯಾಗಿ ಹೇಳದೆ ಇನ್ನು ಮಕ್ಕಳನ್ನ ಎಷ್ಟಿಸ್ಕಂಟ ಮನೇಲಿ ಇಸ್ಕೊಳ್ಳೋದು ನೀನೇ ಹೇಳು ಹಾಂ ಎಷ್ಟಿಸ್ಕಂಟ ಇಸ್ಕೊಳ್ಳೋದವ ಏನಾರೇ ಆಗೋಗ್ಲಿ ಕೂಲಿನಲ್ಲಿ ಮಾಡಾರೆ ಸಾಲ ಪಾಲನಾರೆ ಮಾಡಿ ನಮ್ಮ ಇಟ್ಟು ಬಟ್ಟು ಯಾರ ಬಗೆರಲ್ಲಿ ಬಂದರೆ ಮಾಡ್ತೀನಿ ಕಣ್ಕಂತ ಶಿವ ಅಂತ ಸುಮ್ಮನೆ ಆಗೋವ ಈಗ ಇನ್ನು ತಂಗಿಯರವ್ರೇವ ನೀನು ನಿಂತ್ಕೊಬಿಟ್ರೆ ತಂಗಿಯರು ನಿಂತ್ಬಿಟ್ಟು ನಿಂತ್ಕೊಂಡ್ರೆ ಅದೇ ಸಾಲ ಆಗ್ಬಿಡ್ತದೇವ ಹೆಣ್ಮಕ್ಳಿಗೆ ಒಂದು ನೆಲೆ ಅಂತ ಬೇಕು ನನ್ನ ಗಂಡಂತ ಗಂಡನ ಕಟ್ಕೊಂಡು ನೀವು ಹೆಂಗಿರಕ್ಕಾದದು ಮಗಳೇ ಹೆಂಗಿರಕ್ಕಾದದು ಹಾಂ ಮದುವೆ ಆಗೋದು ಓಡೋಕ್ಕಿಲ್ಲವ ನಾನು ಮದುವೆಗೆ ಓಡೋಗ್ಬಿಟ್ರೆ ನಿಮ್ಮನ್ನೆಲ್ಲ ಯಾರವ ನೋಡ್ಕೊಂಡರು ಹಾಂ ಜೀವನ ನೀನು ಮಾಡವ ಏನೋ ಒಳ್ಳೇದಾಗಲಿ ಹಂಗಂದಿಯೇ ಹಾಂ ನೀನು ಬರಂಗೆಯ ಅವ್ರಿಗೆ ಯಾರು ಬರ್ತಾರೆ ದೇವ್ರ ಅವನೇ ಹೆಂಗೆ ಗೊತ್ತಾ ಕಷ್ಟ ಸುಖ ಮಾಡಿ ಕಳ್ಸೋಕಾಯ್ತದೆ ಯಾರು ಬಂದರೆ ಆಗಲ್ಲ ಅನ್ಬೇಡಕ್ಕನ ಮಗಳೇ ಇಲ್ಲ ಬಿಡವ ಬಂದಾಗ ನೋಡೋಕ್ಕಾಯ್ತದೆ ಅವ ನೋಡಿ ಮತ್ತೆ ಊಟ ಮಾಡ್ಕೊಂಡು ಕೆಲ್ಸಕ್ಕೆ ಹೋದಿಯಾ ನಾನು ಹೋಯ್ತೀನಿ ನೀನು ಒಬ್ಬಳೇ ಏನಾರು ಗೇರಿ ಅಂದ್ರೆ ನೀನು ಕೇಳೋಕ್ಕಿಲ್ವಲ್ಲ ಆಡಕ್ಕನ ಮಗಳೇ ಬೇಡ ನಾನಿರೋ ಗಂಟ ನಿನ್ನ ಕೆಲ್ಸಕ್ಕೆ ಹೋಗೋದು ಬೇಡ ಏನು ಬೇಡಕನವ ಸರಿ ಇಲ್ಲ ಜನಗಳು ಮಗಳ ಕೈಲಿ ಗೇಯಿಸ್ಕೊಂಡು ಉಣ್ತಾರೆ ಅಂತಾರೆ ಕೆಟ್ಟೊತ್ತು ಕೆಟ್ಟಗಲ್ಲ ಬೇಡ ನಿನ್ನ ಮನೆಯಿಂದ ಈಚ್ಕೋಬೇಡ ಆಮ್ಲಿಯ ತುಂಬೆ ಸೊಪ್ಪು ತಂದು ಹಾಕ್ತೀನಿ ಉಣ್ಕೊಂಡು ಒಂದು ಮದುವೆ ಮುಂಜೆ ಆಗೋ ತನಕ ನೀನು ನಿನ್ನ ಪಾಡು ನೀನು ಇದ್ದು ಬಿಡವ ನೀನು ತಂಗಿಯರು ಆಮ್ಲಿಯ ತುಂಬೆ ಸೊಪ್ಪು ತಂದು ಹಾಕ್ತೀನಿ ಉಣ್ಕೊಂಡು ಇದ್ದು ಬಿಡವ ನಾವೆಲ್ಲ ಉಟ್ಕೊಂಡು ನೀನು ಎಷ್ಟು ಕಷ್ಟ ನೋಡವ ಅಪ್ಪ ಬುದ್ಧಿ ಕಲ್ತ್ಕೊಂಡಿದ್ರೆ ಹಿಂಗೆ ಆಯ್ತಿತ್ತವ ಹಿಂಗೆ ಆಯ್ತಿತ್ತ ಏನು ಮಾಡಿ ನಮ್ಮ ಮನೆ ಬರ್ಕೆ ನನ್ನ ಫ್ರೆಂಡ್ಗಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ ನಾನು ಹೋಯ್ತೀನಿ ಕಣವ ಯಾಕ್ರೆ ನಿಮ್ಗೆ ಹಾಂ ಅದಕ್ಕೆ ಹಿಂಗೆ ಆಟ ಮಾಡಿರಿ ನೀವು ನಿಮ್ಮಪ್ಪ ಬಂದ್ಬಿಟ್ಟು ಕುಡಿದ್ಬಿಟ್ಟು ಕುಣಿತಾರೆ ನಿಮ್ಮ ಅಪ್ಪನ ಉತ್ತರ ಕೊಡೋಕ್ಕದ ಬೇಡ ಸುಮ್ಕಿರು ಬಡವ್ರ ಮಕ್ಕಳು ಮಡಗ್ದಂಗಿರುವಂಥ ಗಾದಿ ನೀರು ಈಗ ನೀರು ಹಾಕಳ ಗಂಟು ಓದೆ ನೀರು ಹಾಕೊಂಡ ಮೇಲೆ ಹೋದ್ರೆ ಜನಗಳು ಹಾಡ್ಕತ್ತಾರೆ ಬೇಡಕತ್ತೆ ಸುಮ್ಕಿರವ ಬೆಳೆಸವ ಅವಳು ಆಸೆ ಯಾಕೆ ನಿರಾಸೆ ಮಾಡಿ ಬೇಡ ಸುಮ್ಕಿರು ಮಗ ನಿಂಗೆ ಗೊತ್ತಾಯ್ಕಿಲ್ಲ ಬೇಡ ನಿನ್ಗೆ ಗೊತ್ತಾಯ್ಕಿಲ್ಲ ಸುಮ್ಕಿರು ಎಷ್ಟು ಓದಿದ್ರು ಅಷ್ಟೇ ಹೆಣ್ಮಕ್ಳು ಏನೋ ಹೆಸ್ರು ಬರೆಯಕ್ಕೆ ಬಂದ್ರು ಸಾಕು ಸರಿ ಕಣವ ಮತ್ತೆ ತಂದೆಗೆ ಹೆಸ್ರಿಗಿಲ್ಲ ಅಕ್ಕ ಹೂ ಕಟ್ಕೊಡ್ತಾಳೆ ತಮ್ಮಯ್ಯನು ನೀನು ಹೋಗ್ಬಿಟ್ಟು ಹೂ ಮರ್ಕ ಬನ್ನಿ ಮಾರ್ಬಿಟ್ಟು ಅಲ್ಲೇ 10 ರೂಪಾಯಿ ಹುಳ್ಳಿಕಾಳು 10 ರೂಪಾಯಿ ಅವರೆಕಾಳು 10 ರೂಪಾಯಿ ಬೇಳೆಕಾಳು ತಗೊಬನ್ನಿ ಬರಗಟ ಉಪ್ಪಿ ಪೆಸರು ಮಾಡ್ತದೆ ಅಕ್ಕ ನನಗೆ 10 ರೂಪಾಯಿ ಕೊಡು ನಾನು ಆಗದೆ 10 20 ನೀನೇ ಇಸ್ಕೊಂಡು ಮನೆ ಬಂಬಕ್ಕೆ ಏನು ಮಾಡಬೇಕು ತಂದು ಕೊಡ್ತೀವಿ ಅಂತ ತಕೋ ಯಾವ ಥರ ಕೆಲ್ಸಕ್ಕೆ ಹೋಗ್ತೀನಲ್ಲ ಕೊಡ್ತೀನಿ ಅಂತ 10 ರೂಪಾಯಿ ವಾ ಬಿಸ್ಕೆಟ್ ತಗೊಡವ ತಕವ ಕೆಲ್ಸಕ್ಕೆ ಹೋಗ್ತೀನಲ್ಲ ಅಕ್ಕ ಸುಮ್ಮೀರು ಹೋಗೋಣ ಕಷ್ಟಪಡ್ತದೆ ತಾನೆ ಈಗ ಅಕ್ಕ ಯಾವಾಗಲೂ ಹಂಗೆ ಅಂತಿದ್ದೀರಿ ಮಕ್ಳಿಗೆ ಯಾವಾಗಲೂ ಇದೇ ಪರಿಸ್ಥಿತಿ ಏನು ಮಾಡೋದು ಮುಂದುವರಿಯುವುದು ಇನ್ನೇನ್ರಪ್ಪ ಇನ್ನೇನು ಎಲ್ಲ ಚೆನ್ನಾಗಿದ್ದೀರಿ ಅಲ್ವಾ ಚೆನ್ನಾಗವ್ರೆ ಅಂತ ಅನ್ಕೋತೀನಿ ಕಣ್ರಪ್ಪ ಹೋಯ್ತೀನಿ ಕಳೆ ಕರ್ದವ್ರೆ ಕಣ್ರಪ್ಪ ಮನೇಲಿ ಕೂತ್ಕೊಂಡ್ರೆ ಮನೆ ಬಂಗಕ್ಕೂ ಗೊತ್ತಿಲ್ಲ ಏನು ಮಾಡಿರಿ ಅದೇ ಇತ್ತಲ್ಲ ನೆಡು ಹೋಗ್ಬೇಕು ಅನ್ಕೊಂಬ್ರು ಅವನರೇ ಕಟ್ಟಿ ಸಂದಕ್ಕೆ ಎಸ್ಕಿಸ್ರಿಗೆ ಕಾಲಾಗಲಿ ಅಂದ್ಬಿಟ್ಟು ಹೇಳ್ತಾವ್ನಿ ಅವ ಎಣ್ಣೆ ಇಟ್ಕೊಂಡ್ರಪ್ಪ ನನ್ನ ಹೆಣ್ಣು ಕಾವೇರಿ ನೀರು ಹಾಕೊಂಡ್ಲಪ್ಪ ನೀರು ಹಾಕೊಂಡಿದ್ಕೆ ನೀರು ಹಾಕೊಂಡ್ಮೇಲೆ ಕಳಿಸ್ಬಿಡ್ತಾಳೆ ಸ್ಕೂಲ್ಗೆ ಅದಕ್ಕೆ ಕಳಿಸಿಲ್ಲ ಪುಟ್ಟಿ ಹೋಯ್ತಾವಳೆ ಅವಳು ನೀರು ಹಾಕೊಂಡ್ರೆ ಹೋಯ್ತಾಳೆ ಆಮೇಲೆ ಸೀತಾ ಮಾತ್ರ ಅವಳು ಈ ಬೈಕಲ್ ಸಾಕಾಗಿ ಹೋಗಿ ನೀರು ಹಾಕೊಂಡ್ರಪ್ಪ ನನ್ನ ಮಗಳು ಇದೆ ನಾನೇ ಕಿತ್ಬಿಟ್ಟು ಅನಿಸ್ತದೆ ಏನೋ ಹೆಸರು ಬರೀತಾಳೆ ಮಾತ್ರ ಕಣ್ರಪ್ಪ ಇಬ್ಬರು ಹೆಸರು ಚೆನ್ನಾಗಿ ಬರೀತಾರೆ ಗುರುತಿಸ್ತಾರೆ ನಮ್ಮ ಹೆಸರನ್ನು ಬರೀತಾರೆ ಏನೋ ಸಾಮಾನ್ಯ ಕಲ್ತ್ಕೊಂಡಾರ ಓದಿಲ್ಲ ಅನ್ನೋದಕ್ಕಿಂತ ಏನು ಕಮ್ಮಿ ಇಲ್ಲಪ್ಪ ಇನ್ನೇನು ಮಾಡೋಕ್ಕದ್ದು ನಮ್ಮ ಜೀವನ ಹೆಂಗೆ ಅದೇ ಇನ್ನೇನು ಹೆಂಗೆ ಉಣ್ಕೊಂಡು ತಿನ್ಕೊಂಡು ನಿಮ್ಗೆ ಇರೋವ ಅಂದರೆ ಏನಪ್ಪ ಅಲ್ಲಿ ದುಡಿಬೇಕು ಅಲ್ಲಿ ತಿನ್ನಬೇಕು 3 ಮಕ್ಕಳು ಸಾಕಬೇಕು ಉಪ್ಪಿದ್ರೆ ಎಣ್ಗಿಲ್ಲ ಉಪ್ಪಿಗಿಲ್ಲ ಅಲ್ಲ ಬಟ್ಟಗಿಲ್ಲ ಬರಗಿಲ್ಲ ಏನು ಮಾಡಿರಿ ಒಂದು ಹಬ್ಬ ಉಣ್ಮೆ ಅನ್ನಂಗಿಲ್ಲ ಬಡವರು ಅಂದರೆ ನಂಟರು ನನ್ನವ್ರು ಯಾರೂ ಇಲ್ಲಪ್ಪ ನಾವು ಕೈ ನಡೆದ್ರೆ 12 ಜನ ನಂಟರು ಈಗ ನಮ್ಗೆ ಯಾರೂ ಇಲ್ಲ ಏನು ಮಾಡಿರಿ ನಮ್ಮ ಮನೆ ಬರ ನಮ್ಗೆ ಅಂದಿರಿ ನಮ್ಗೆ ನೆಟ್ಕಿಡ್ವಲ್ಲ ಏನಂದಿರಪ್ಪ ಹಾಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ವೀಡಿಯೋ ನೋಡೋಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹೆಚ್ಚು ಸಪೋರ್ಟ್ ಮಾಡಿ ಧನ್ಯವಾದಗಳು ಕಣ್ರಪ್ಪ